ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೂತರ. ಆತ್ಮೀಯರೇ, ದೆಹಲಿ ಸುದ್ದಿ ಬರ್ತಾ ಇದೆ, ಸಿದ್ದರಾಮಯ್ಯ ಕುರ್ಚಿ ಗಟ್ಟಿ ಅಂಥೇಳಿ ಮತ್ತು ಒಳ್ಳೆಯ ನಿರ್ಧಾರ. ಯಾಕಪ್ಪ ಅಂತಂದ್ರೆ ಈಗಿನ ಸಂದರ್ಭದಲ್ಲೇ ಸ್ವತಃ ನಮ್ಮ ರಾಹುಲ್ ಗಾಂಧಿ ಅವರು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗ ಬಜೆಟ್ ಎದುರಿಗೆ ಬಂದಿದೆ, ಜೊತೆಗೆ ಇಡೀ ರಾಷ್ಟ್ರ ಕರ್ನಾಟಕ ನೋಡ್ತಾ ಇದೆ. ಅದರಲ್ಲೂ BJP ಮೋದಿ ಮತ್ತು ಶಾರುಖ್ ಖಾನ್ ಇದ್ರ ಮೇಲೆ ಇದೆ. ಜೊತೆಗೆ ಇಲ್ಲಿವರೆಗೆ ನಡೆದಂಥ ಆಡಳಿತ ಚೆನ್ನಾಗಿ ನಡೀತಾ ಇದೆ ಅನ್ನುವಂಥ ವಾತಾವರಣ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಆಡಳಿತ ಅಥವಾ ಅವರ ಒಂದು ಅನುಭವ ಇವೆರಡೂ ಇವತ್ತು ಹೈಕಮಾಂಡ್ಗೆ ಮನವರಿಕೆ ಆಗ್ಯದ. ಜೊತೆಗೆ ಇದನ್ನು ಆರಂಭ ಮಾಡಿದವರು ಯಾರು, ನೆಕ್ಸ್ಟ್ ಒಂದು 2.5 ವರ್ಷ ಆಯಿತು ಅಂತ ಶುರು ಮಾಡಿದವರು ಅನ್ನೋದು DKಶಿ ಅವರು ಅಂತೇಳಿ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಮಾತಿನ ಬಗ್ಗೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದರು. ಕೊಡಬೇಕಾಗಿತ್ತು ನಾವು ಅವ್ರಿಗೂ, ಇಲ್ಲಂತಲ್ಲ. ಆದರೆ ಹೈಕಮಾಂಡ್ಗೆ ಸೂಕ್ತ ಅನಿಸಿಲ್ಲ. ಯಾಕೆಂದರೆ ಅವ್ರಿಗಿಂತ ಸೀನಿಯರ್ಸ್ ಇದ್ದಾರೆ ಇಲ್ಲೇ ಪಾರ್ಟಿಯಲ್ಲೇ. ಹೌದು, ಪಾರ್ಟಿ ಕಟ್ಟಿದ್ದಾರೆ, ಮಾಡಿದ್ದಾರೆ, ದುಡಿತಾರೆ, ವಿಶ್ವಾಸಕ್ಕೆ ಮನುಷ್ಯ, ಎರಡು ಮಾತಿಲ್ಲ. ಆದರೂ ಸೀನಿಯರ್ಸ್ ಇದ್ದಾರೆ, ಅವ್ರನ್ನ ಬಿಟ್ಟು ಇವ್ರು ಮಾಡೋದ್ರಿಂದ ಒಂದು ಮೆಸೇಜ್ ಸರಿಯಾಗಿ ಹೋಗೋದಿಲ್ಲ ಅನ್ನೋಂಥದ್ದು ಇರ್ಬೋದು, ಮತ್ತೇನೂ ಇರ್ಬೋದು. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಮಾತ್ರ ಸಿದ್ದರಾಮಯ್ಯ ಪರ ಆಗಿದ್ದಕ್ಕಾಗಿ ಸಿದ್ದರಾಮಯ್ಯ ಖುಷಿ ಆಗೋಕ್ಕಿಂತಲೂ ಸಿದ್ದರಾಮಯ್ಯ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕೆಂತಂದರೆ ಅದೇ ಕಾಲಕ್ಕೆ ನಮ್ಮ ಪಾರ್ಟಿ ಸೋಲನ್ನು ಕಸ ಹೊಡಿದ್ದೀನಿ, ದುಡಿದಿದ್ದೀನಿ, ಮಾಡಿದ್ದೀನಿ ಅನ್ನುವಂಥ DK ಶಿವಕುಮಾರ್ ಅವರು ಇವತ್ತು ಪಾರ್ಟಿಯನ್ನು ಸಹಿತ ಉಳಿಸ್ಕೋಬೇಕಾಗಿದೆ. ಅವ್ರು ಇಡ್ತಿರುವಂಥ ಒಂದು ಹೆಜ್ಜೆನೂ ಸಹಿತ ಪಾರ್ಟಿ ದೃಷ್ಟಿಯಿಂದ ಮತ್ತು ಅವ್ರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅಷ್ಟೇ ಇಂಪಾರ್ಟೆಂಟ್ ಅದ. ಈ ಸಂದರ್ಭದಲ್ಲೇ ಮೋಸ್ಟ್ಲಿ ಅವರು ಈ ಎಲ್ಲನೂ ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ತಾರೆ ಅನ್ನೋಂಥ ನಂಬಿಕೆ ಭಾಳ ಜನರದ. ಭಾಳ ಒಂದು ವೇಳೆ ಇದರ ವಿರುದ್ಧವಾಗಿ ಹೋದರೂ ಸಹ ಸಪೋಸ್ ಏನೋ 34 ಜನ ತೊಗೊಂಡು ಹೋಗ್ತಾರೆ ಅನ್ನುವಂಥ ಏನಾದರೂ ವಾತಾವರಣ ಇದ್ದರೆ, ಭಯ ಇದ್ದರೆ ಅದು ಅಂದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯನವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಚಿಂತನೆ ಚರ್ಚೆ ಮಾಡಿಕೊಂಡು ತಮ್ಮದೇ ಅಂತ ಒಂದು ಬಲಿಷ್ಠ ಟೀಮ್ ಮಾಡ್ಕೊಂಡಿದ್ದಾರೆ ಅನ್ನೋದರಲ್ಲಿ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಆ ಮುಂಬರುವ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಅಪಾಯದ ಸಲುವಾಗಿ ಸಹ ನಮ್ಮ ರಾಹುಲ್ ಗಾಂಧಿ ಅವರು ಚಿಂತನೆ ಮಾಡಿಕೊಂಡು ಗಟ್ಟಿ ನಿರ್ಧಾರ ಅನಿವಾರ್ಯವಾಗಿ ಮಾಡುವಂಥ ಪ್ರಸಂಗ. ಯಾಕಂದ್ರೆ ಈ ಅಸ್ಥಿರತೆ ಅದಲ್ಲ, ಪಕ್ಷದಲ್ಲೇ ಅಸ್ಥಿರ ಸರ್ಕಾರದಲ್ಲಿದಲ್ಲ, ಇದು ಮುಂದುವರೆದ್ರೆ ಮುಂದಿನ ದಿನದಲ್ಲಿ ನಿಶ್ಚಿತವಾಗಿ ಪೆಟ್ಟು ಬೀಳ್ತದೆ ಪಾರ್ಟಿಗೆ ಅನ್ನುವಂಥ ಆತಂಕ, ಭಯ ಎರಡೂ ಇವತ್ತು ರಾಹುಲ್ ಗಾಂಧಿಯವರಲ್ಲಿದ್ದಂಗೆ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ಒಂದು ಪರಿಹಾರಪ್ಪ, ಈಗ ಮಿನಿಮಮ್ ಏನು ಬಜೆಟ್ ಆಗುವವರೆಗೆ ಬದಲಾವಣೆ ಇಲ್ಲ, ನಂತರದಲ್ಲಿ ವಿಚಾರ ಮಾಡೋಣ ಅಂತ ಮೆಸೇಜ್ ಬರ್ತಾ ಇದೆ. ಇದರರ್ಥ ನೀವು ವೇಟ್ ಮಾಡಬೇಕು ಬಜೆಟ್ ತನಕ ಅಂತ, ಇನ್ನೂ 2-3 ತಿಂಗಳ ಅನ್ನುವಂಥದ್ದು, ಗಡಬಡಿ ಮಾಡಬಾರ್ದು ಅನ್ನುವಂಥದ್ದು. ಮತ್ತು ಇದೇ ಕಾಲಕ್ಕೆ ನಾವು DK ಶಿವಕುಮಾರ್ ಅವ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡಿದಾಗ ಸಹಜ ಅನ್ನಿಸ್ತದ. ಅವರಿಗೆ ದೇವೇಗೌಡ ಶಿಷ್ಯ ನಮ್ಮ ಸಿದ್ದರಾಮಯ್ಯರ ಮೇಲೆ ವಿಶ್ವಾಸ ಅದ, ಇಲ್ಲಂತಲ್ಲ. ನಾನು ಇನ್ನೂ ವೇಟ್ ಮಾಡ್ತೀನಿ ಅನ್ನೋಂಥ ಮಾತುಗಳು ಮಾತಾಡಿದ್ದಾರೆ. ನನಗೆ ಅವ್ರ ಮಾತುಗಳು ವೇದ ವಾಕ್ಯಗಳನ್ನು ಅಷ್ಟೇ ಮಾತಾಡಿದ್ದಾರೆ. ಇವೆಲ್ಲ ಗಮನಿಸಿದಾಗ ನನಗೆ ಗುರುಗಳು ಅಂತ ಕರೆದಿದ್ದಾರೆ. ಇವೆಲ್ಲ ಗಮನಿಸಿದಾಗ ಅವ್ರಿಗೂ ಅದು ಪಾರ್ಟಿ ಬಿಟ್ಟು ಹೋಗ್ಬೇಕು ಅನ್ನೋ ವಿಚಾರ ಇಲ್ಲ ಅಂತೇಳಿ ಸ್ಪಷ್ಟ ಆಗ್ತಾಯಿದೆ. ಈಗೆಲ್ಲ ಹಲವು ಸಲ ನಮ್ಮ H16 ನ್ಯೂಸ್ ಮೂಲಕ, HSR ಮೂಲಕ ನಿಮ್ಗೆ ಹೇಳುವಂಥದ್ದು ಏನಪ್ಪ ತಿಳಿಸಿದ್ದೀನಿ ಆಲ್ರೆಡಿ. DK ಶಿವಕುಮಾರ್ ಅವ್ರಿಗಿರುವಂಥ ಭಯ ಸತೀಶ್ ಅವರದ್ದು ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ 2022ರಲ್ಲಿ ನನಗೆ ನಿಶ್ಚಿತ ಆದರೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮೆಸೇಜು ಕೊಟ್ಟಂಗೆ ಕಾಣ್ತದೆ. ಮತ್ತು ಕೊಟ್ಟಿದ್ದಾರೆ ಆಲ್ರೆಡಿ ಆ ದಿಶೆಯಲ್ಲಿ. ನಾವು ಹೆಂಗೆ ಬೇಕು ಹಂಗೆ ವ್ಯಾಖ್ಯಾನ ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಅವರಿಗೆ ಭಯ ಇರೋದು ಈ ಸದ್ಯದಲ್ಲಿ ನಮ್ಗೆ ಬೇಕಾಗಿಲ್ಲ ಅನ್ನುವಂಥದ್ದು ಅದು. ಯಾಕಂದರೆ ಅವ್ರಿಗೆ 10 ವರ್ಷ ಮಾಡಲಿ, ಏನು ಮಾಡ್ತಾರೆ ಮಾಡಲಿ, ಒಂದು ರೆಕಾರ್ಡ್ ಮಾಡಿಕೊಳ್ಳಿ ನಮ್ಮ ಸಿದ್ದರಾಮಯ್ಯನವರು. ಮತ್ತು ಅನಿವಾರ್ಯ ಆದಾಗ ನೋಡೋಣ ಅದನ್ನು ಮುಂದಿಂದ. ಬಟ್ ಈಗಂತ ಜಗಳ ಬೇಡ ಅನ್ನುವಂಥ ಅವ್ರ ತಲೆಯಲ್ಲಿ ಅದ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಮೋಸ್ಟ್ಲಿ ಅವರು ಈ ಒಂದು ಡಿಸಿಷನನ್ನು ಒಪ್ಕೊಳ್ತಾರೆ, ಅದ್ರ ಜೊತೆಗೆ ಹೋಗ್ತಾರೆ ಅನ್ನುವಂಥ ಮಾತು ಅದ. ಯಾಕೆ ಇನ್ನೊಂದು ಮಾತು ಏನಪ್ಪ ಅಂದ್ರೆ 40-45 ಜನ MLAಗಳನ್ನು ಒಡ್ಕೊಳ್ಳೋದು, ಅದು ತೆಗೆದುಕೊಂಡು ಹೋಗೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದರೆ ಅಧಿಕಾರದಲ್ಲಿದ್ದಂಥ ಪಾರ್ಟಿ ಎದುರಾಗಿ ಅವರ ಶಾಸಕರು ಹೊರಗೆ ಹೋಗುವಂಥದ್ದು ಭಾಳ ಕಷ್ಟ. ಯಾಕೆ ಅಧಿಕಾರ ಎಲ್ಲರಿಗೂ ಬೇಕಾಗಿದೆ, ಲಾಭ ಎಲ್ಲರಿಗೂ ಬೇಕಾಗಿದೆ. ಅವ್ರು ಆಯ್ಕೆ ಆಗಿದ್ದು ಏನಾದರೂ ಮುಂದಿನ ಎಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪಾರ್ಟಿಯಲ್ಲಿ ಸೇರಿರ್ತಾರೆ. ಮತ್ತು ಅಷ್ಟು ಮಾಡುವಂಥ ಕೆಲಸವನ್ನು ಪಾರ್ಟಿಗಳು ಮಾಡೇ ಮಾಡ್ತಿರ್ತಾವೆ. ಹೀಗಾಗಿ
ನಮ್ಮ ಡಿ ಕೆ ಶಿ ಅವರು ಅಂದ್ಕೊಂಡಷ್ಟು ಸುಲಭ ಪಾರ್ಟಿ ಉಳಿಯುವಂಥದ್ದು. ಅದು ಒಂದು ಇವತ್ತಿನ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ ಅಸಾಧ್ಯ ಅಂತ ನಾವು ಹೇಳಬೇಕಾಗ್ಯದ. ಯಾಕಂದ್ರೆ ಆ ದಿಶೆಯಲ್ಲೇ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು, ಅವರ ಬಲಗಾಯಿ ಬಂಟ ಸತೀಶ್ ಅವರು, ಅದೇ ಕಾಲಕ್ಕೆ ಇನ್ನುಳಿದವರು ಮತ್ತು ಸೀನಿಯರ್ ಲೀಡರ್ಸ್ ಎಲ್ಲರೂ ಈ ನಮ್ಮ ಸಿದ್ದರಾಮಯ್ಯನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದನ್ನು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈಗ ತೆಗೆದುಕೊಂಡಂಥ ನಿರ್ಧಾರ ರಾಹುಲ್ ಗಾಂಧಿಯವ್ರದ್ದು ಖಚಿತವಾಗಿಯೂ ಒಳ್ಳೆಯದು ಅಂತ ಹೇಳಬೇಕಾಗಿದೆ. ಜೊತೆಗೆ ಇನ್ನು ಏನು ಮಾಡಬೇಕಾಗಿದೆ ಇನ್ನು 2.5 ವರ್ಷದಲ್ಲೇ ಅದ್ರ ಕಡೆ ಲಕ್ಷ್ಯ ಹಾಕ್ಬೇಕು ವಿನಃ ಈ ಕುರ್ಚಿ ಕಿತ್ತಾಟನ ಮುಂದುವರ್ಸ್ಕೊಂಡು ಹೋದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಕರಾವಳಿ ಏರಿಯಾದಲ್ಲೇ BJPಗೆ ಒಳ್ಳೆಯ ರಿಸಲ್ಟ್ ಸಿಕ್ಕದ. ಈಗ ಮುಂಬರುವ ಚುನಾವಣೆ ಬಂತು. ಈಗ ಪಂಚಾಯತ್ ರಾಜ್ಯದ ಎಲೆಕ್ಷನ್ಗಳು ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇವು ಸಹಿತ ಸವಾಲಾಗ್ತಾ ಇದ್ದಾವೆ. ಇದರ ಜೊತೆಗೆ ನಮ್ಮ ದೇವೇಗೌಡರಂತೆ ನಾವು ಸಪ್ರೇಟಾಗಿ ನಿಲ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಈ ಎಲೆಕ್ಷನ್ಗಳು ಅಂತ ಹೇಳೋದು ನೋಡಿದಾಗ ಸಹಜವಾಗಿ ಏನೋ ಒಂದು ಬೇರೆ ಮೆಸೇಜಲ್ಲಿ ಬರೋದನ್ನು ಗಮನಿಸಿದಾಗ ಕಾಂಗ್ರೆಸ್ ಆದರೂ ಸಹಿತ ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ಯದ. ಆ ದಿಶೆಯಲ್ಲೇ ಈಗ ತೆಗೆದುಕೊಂಡಂಥ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂಥ ನಿರ್ಧಾರ ಪಾರ್ಟಿಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಇವತ್ತು ಇನ್ನೊಂದು ಮಾತು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದೀನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರಾದರೂ ಸಹಿತ ಇವತ್ತು ಮೆಚ್ಯೂರ್ಡ್ ನಾಯಕ ಆಗಿ ಬೆಳೀತಾ ಇದ್ದಾರೆ ದಿನಕ್ಕೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಒಂದಿಷ್ಟು ಹಳೆಯ ತಲೆಮಾರಿನ ರಾಜಕಾರಣಿಗಳು ಕಾಂಗ್ರೆಸ್ಸಿಗರು ಹೊರಟು ಹೋಗಿದ್ದಾರೆ. ಅವರೆಲ್ಲರೂ ಮೂಲತಃ ಇಂದಿರಾಜಿಯವರ ಸೆರಿಂಗ್ನಲ್ಲಿ ಬೆಳೆದು ಬಂದಂಥವ್ರು. ಅವ್ರು ಏನು ತಗೋದ್ರೆ ಡಿಸಿಷನ್ ಅದೇ ಫೈನಲ್ ಅಂತ ಹೇಳ್ಕೊಳ್ಳೋಂಥವ್ರು. ವಾಸ್ತವದ ತಿಳುವಳಿಕೆ ಅಥವಾ ವಾಸ್ತವ ರಾಜಕೀಯ ಬೆಳೆಸ್ಕೊಂಡವ್ರಲ್ಲ. ಕೇವಲ ಮಾಫಿಯಾ ಮಾಡಿಕೊಂಡು ಭೂ ಮಾಫಿಯಾನೋ ಮತ್ತವ ಮಾಫಿಯಾನೋ ಸರಾಯಿ ಮಾಫಿಯಾನೋ ಮಾಡ್ಕೊಂಡು ಬಂದಂಥವರೆಲ್ಲ ಪ್ಯಾರಾಸೈಡ್ಸ್ ಅಂತ ಅನೇಕ ಸಲ ನಾವು ಈ ಸಂದರ್ಭದಲ್ಲಿ ಮಾತಾಡಿದ್ವಿ ಅವರನ್ನು. ಅಂಥ ಎಲ್ಲ ನಾಯಕರು ಒಬ್ಬೊಬ್ಬರು ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇವತ್ತು ಉಳಿದವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಉಳಿದಂಥವ್ರು, ಶಶಿ ತರೂರ್ ಅವರು ಸಹಿತ ಬೀದಿ ಮೇಲೆ ಕುಳಿತಿದ್ದಾರೆ, ಯಾವ ಜಿಗೆ ಹೋಗುವಂಥವ್ರು. ಹೀಗಾಗಿ ಇವತ್ತು ಅವರಿಗೆ ಏನು ಪ್ಯಾರಾಸೈಟ್ ರಾಜಕಾರಣಿಗಳಿದ್ದಿಲ್ಲ ಕಾಂಗ್ರೆಸ್ನು ಅವ್ರನ್ನ ಹೊರಟೋಗಿದ್ದಾರೆ. ಹೀಗಾಗಿ ಇವತ್ತು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ, ದೇಶದ ಸ್ಥಿತಿಗತಿಗಳ ಬಗ್ಗೆ ಅಭ್ಯಾಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಹುಲ್ ಗಾಂಧಿ ಅವರು ಸಿಕ್ಕದಂತ ಹೇಳ್ಬೇಕಾಗಿದೆ. ಜೊತೆಗೆ ಮತ್ತು ಸ್ವತಃ ಅಭ್ಯಾಸಗಳಿದ್ದಾರಂತ ಅವ್ರು ನೋಡಿದಾಗ ಅನ್ನಿಸ್ತದೆ. ತಿಳುವಳಿಕೆ ಅವರಲ್ಲಿ ಮೆಚುರಿಟಿ ಬಂದಿದ್ದು ನೋಡಿದರೆ ನಿಶ್ಚಿತವಾಗಿಯೂ ಈ ಸೋಲ್ ಅವರಿಗೆ ಒಂದು ಒಳ್ಳೆಯ ನಾಯಕನನ್ನು ತಯಾರು ಮಾಡುವಲ್ಲೇ ಕೆಲಸ ಮಾಡಿದೆ ಅಂತ ಹೇಳಬೇಕಾಗಿದೆ. ಏನೂ ಇರಲಿ, ಈಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡಲೇಬೇಕಾಗಿದೆ ಮತ್ತು ಮಾಡಿದಷ್ಟು ಒಳ್ಳೆಯದು. ಯಾಕಂದ್ರೆ BJPಯಲ್ಲಿ ಅವ್ರಿಗೆ ಭವಿಷ್ಯ ದೊಡ್ಡದು ಅಂತ ನಮಗೆ ಅನಿಸೋದಿಲ್ಲ. ಯಾಕಂತಂದ್ರೆ BJP ಏನಪ್ಪ ಅಂದ್ರೆ ನಿಮಗೆ ಗೊತ್ತದ ಮೂಲತಃ ಅದು RSS ಸಂಘಟನೆ ಮೂಲಕ ಬಂದಂಥವ್ರ ಮೇಲೆ ವಿಶ್ವಾಸ ಇಡ್ತದೆ ವಿನಃ ಹೊರಗಿನದು ಬಂದಂಥವ್ರ ಮೇಲೆ ಅವ್ರು ಯಾವ ವಿಶ್ವಾಸ ಇಡಬೇಕಾಯ್ತು ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿವಾರ್ಯವಾಗಿ ಅಧಿಕಾರ ಕೊಟ್ಟಿರ್ತಾರೆ ಅವರು. ಈಗ ಉದಾಹರಣೆಗೆ ಶಿಂದೆ ಕೊಟ್ಟಿದ್ದರು, ಅನಿವಾರ್ಯವಾಗಿ ಮಹಾರಾಷ್ಟ್ರದಲ್ಲೇ ತಮ್ಮ ಅಸ್ತಿತ್ವ ಮಾಡ್ಕೋಬೇಕಾಯ್ತು, ಅದು ಕೊಟ್ಟಿದ್ದರು. ಬಟ್ ಇವತ್ತು ಏನಿಟ್ಟಿದ್ದಾರೆ ಅವರನ್ನು SM ಕೃಷ್ಣ ತೊಗೊಂಡು ಹೋದರು, ಏನು ಕೊಟ್ಟರು ಅವ್ರಿಗೆ, ಇವೆಲ್ಲವೂ ಇವತ್ತು ಒಂದೊಂದು ಗಮನಿಸಿದಾಗ ನಿಶ್ಚಿತವಾಗಿಯೂ BJPಗರು ಅಥವಾ BJP ನಾಯಕರು ನಾಳೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಒಂದು ಏನೋ ಅನುಕೂಲ ಮಾಡಿದ್ರು ಸಹಿತ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಟಿಶ್ಯೂ ಪೇಪರ್ ಮಾಡೋದು ಆಧಾರ ಇಲ್ಲದ ಅಂತೇಳಿ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯರ ಪರವಾಗಿ ತೆಗೆದುಕೊಂಡಂಥ ನಿರ್ಧಾರವನ್ನು ಡಿ ಕೆ ಶಿ ಅವರು ಬೆಂಬಲಿಸಿ ಅವ್ರ ಬೆನ್ನತ್ತಿ ಹೋಗೋದರಲ್ಲಿ ಅವ್ರ ಭವಿಷ್ಯ ಸುರಕ್ಷಿತ ಹೆಚ್ಚದ ಅನ್ನೋದು ಮಾತ್ರ ಸ್ವತಃ ಅವರಿಗೂ ಮತ್ತು ಅವ್ರ ಬೆಂಬಲಿಗೂ ತಿಳಿದುಕೊಂಡಷ್ಟು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಏನೋ ಇರಲಿ ತುರ್ತು ಮಾತ್ರ ನಮ್ಮ ಸಿದ್ದರಾಮಯ್ಯರು ಬಚಾವಾಗಿದ್ದಾರೆ ಅನ್ನೋಗಿಂತಲೂ ಈ ನಾಯಕತ್ವ ಮುಂದುವರೆದ. ರಾಹುಲ್ ಅವರು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಒಳ್ಳೆಯ ಮೆಸೇಜ್ ಪಾರ್ಟಿಯ ಮೆಂಬರ್ ಕೊಟ್ಟಿದ್ದಾರೆ ಮತ್ತು ಡಿ ಕೆ ಶಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಏನೋ ಇರಲಿ ಒಟ್ಟಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋ ಮಾತ್ರ ಗ್ಯಾರಂಟಿ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಒಂದು ರೀತಿ ಸ್ವಾಗತಾರ್ಹ ವಿಚಾರ ಕಾಂಗ್ರೆಸ್ಸಿನ ದೃಷ್ಟಿಗಳು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.